ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಕೊಡಗು ಜಿಲ್ಲೆ ಹಾಗೂ ಶ್ರೀ ಕಾವೇರಿ ದಸರಾ ಸಮಿತಿ ಗೋಣಿಕೊಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು 47ನೇಯ ದಸರಾ ಮಹೋತ್ಸವ 5ನೇ ದಿನದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು, ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರು ಹಾಗೂ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮಾನ್ ಕುಲ್ಲಚಂಡ ಪ್ರಮೋದ್ ಗಣಪತಿಯವರೇ, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾನ್ಯ ಶ್ರೀ ಎಸ್ ಮಹೇಶ್ ಕುಮಾರ್, ಪೊಲೀಸ್ ಉಪಾಧೀಕ್ಷಕರು, ವಿರಾಜಪೇಟೆ ಇವರುಗಳೇ, ಮತ್ತೊಬ್ಬ ಮುಖ್ಯ ಅತಿಥಿ ಮಾನ್ಯ ಶ್ರೀ ಶಿವರಾಜ್ ಆರ್ ಮಧುವರ್ರವರೇ, ಮಾನ್ಯ ಶ್ರೀ ಡಾಕ್ಟರ್ ಶಿವಪ್ಪರವರೇ, ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರೇ, ನನ್ನ ಸಹೋದ್ಯೋಗಿಗಳು ಹಾಗೂ 10 ದಶಮಂಟಪಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಎಲ್ಲ ಪಂಚಾಯಿತಿ ಸದಸ್ಯರುಗಳೇ ಹಾಗೂ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸಾರ್ವಜನಿಕ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, ಈ ಒಂದು ವೇದಿಕೆ ಬಹಳ ಅರ್ಥಪೂರ್ಣವಾದಂತಹ ವೇದಿಕೆ. 47ನೇಯ ಈ ಒಂದು ಕಾವೇರಿ ದಸರಾ ಸಮಿತಿಯ 5ನೇ ದಿನದ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮ ನಡೆದ ತಕ್ಷಣ ಕೊಡಗು ಜಿಲ್ಲಾ ಪೊಲೀಸ್ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸ್ತೀರಾ. ಆತ್ಮೀಯರೇ, ನಾನಿಲ್ಲಿ ಏನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಅಂತ ಹೇಳಿದ್ರೆ, 9-10 ದಿನ ಕಾವೇರಿ ದಸರಾ ಸಮಿತಿಯವರು ಈ ವೇದಿಕೆಯಲ್ಲಿ ದಸರಾವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುವಂಥದ್ದು. ಕಡೆಯ ದಿನ ಏನು ನಾವು ಈ ಗೋಣಿಕೊಪ್ಪ ನಗರದ ಸುತ್ತಮುತ್ತಲಿನಲ್ಲಿ ಲಕ್ಷಾಂತರ ಜನರು ಬಂದು ಸೇರುವಂತಹ ದಿನದಂದು ನಾವು ಈ 10 ದಶಮಂಟಪದ ಅಧ್ಯಕ್ಷರುಗಳು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಸೇರಿ ಕಾವೇರಿ ದಸರಾ ಸಮಿತಿಯನ್ನು ಒಳಗೊಂಡಂತೆ ಬಹಳ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಇರುವಂಥದ್ದು ಒಂದು ದಶಮಂಟಪದ 10 ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಮತ್ತೊಂದು ಬಹಳ ಜವಾಬ್ದಾರಿಯುತವಾಗಿ ಈ ನಗರದಲ್ಲಿ ಎಲ್ಲ ಕಡೆಯಿಂದ ಬಂದಂಥ ಸಾರ್ವಜನಿಕರ ಹಿತರಕ್ಷಣೆಯನ್ನು ರಕ್ಷಿಸುವಂತಹ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಅವರಿಗೆ ನಾವು ಯಾವತ್ತೂ ಗೌರವ ಕೊಡಬೇಕು. ಆತ್ಮೀಯರೇ, ಇವತ್ತು ಅವರ ಈ ಒಂದು ಕಾರ್ಯಕ್ರಮ ಇದೆ. ನನಗೆ ಪೊಲೀಸ್ನಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ. ತಾವು ಅದನ್ನು ಇವತ್ತು ಖುದ್ದಾಗಿ ಇಲ್ಲಿ ಬಂದು ನೋಡ್ತೀರಾ. ನಾನು PUCಯಲ್ಲಿ ಓದಬೇಕಾದ್ರೆ ನನ್ನೊಬ್ಬರು ಸ್ನೇಹಿತ ಇದ್ದರು, ಭಾಳ ಜಾನಪದ ಹಾಡು ಹಾಡ್ತಿದ್ರು. PT ಶ್ರೀನಿವಾಸ್ ಅಂತವರ ಹೆಸರು. ಅವರೀಗ ಇದೇ ಗೋಣಿಕೊಪ್ಪ ಠಾಣೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. PUCಯಲ್ಲಿ ಒಂದು ಹಾಡಿದ ಹಾಡು ಅವರು ನಾವು ಡಿಗ್ರಿಯಲ್ಲಿ ಓದ್ತಿರಬೇಕಾದ್ರೆ ನನ್ನ ಜೊತೆಲೇ ಇದ್ದರು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ನಾವು ಅವರನ್ನು ಬಲಾತ್ಕಾರವಾಗಿ ಅದೇ ಹಾಡನ್ನು ಹಾಡಬೇಕು ಅಂತೇಳಿ ಕಾಲೇಜು ಡೇಗಳಲ್ಲಿ ಅವರನ್ನು ಆಡಿಸಿದ್ದು ನೆನಪು ನನಗೀಗ ಬರ್ತಾ ಇದೆ. ಏನಕ್ಕೆ ಹೇಳ್ತಿದ್ದೀನಿ ಅಂತಾರೆ, ಅವರು ಅಲ್ಲಿಂದನೇ ಆ ಒಂದು ಕಲೆಯನ್ನು ಬೆಳೆಸ್ಕೊಂಡು ಬಂದಿರ್ತಾರೆ. ಅವರೊಂದು ಹಾಡಿದ ಹಾಡು ನನಗೀಗಲೂ ನೆನಪಿದೆ. ನೀರಿಗೋಗೋ ಹೆಣ್ಣೆ ನಿಲ್ಲು ನೀ ಬರುತ್ತೀನಿ, ಆ ಕಡೆಯಲ್ಲಿ ನೀನು ಈ ಕಡೆಯಲ್ಲಿ ನಾನು ಅಂತೇಳುವಂಥದ್ದು ಹಾಡು. ನಿಜಕ್ಕೂ ಅದು ಅವರಿಗೆ ಸ್ವರ ಅಷ್ಟು ಚೆನ್ನಾಗಿಲ್ಲದಿದ್ದರೂ ಹಾಡುವ ರೀತಿ, ಅವರ ಭಾವನೆಗಳು ಇದೆಲ್ಲ ನೋಡುವಾಗ ಭಾಳ ಎಲ್ಲ ವಿದ್ಯಾರ್ಥಿಗಳು ಆಗ ಲೆಕ್ಚರ್ಸ್ಗಳು ಎಂಜಾಯ್ ಮಾಡ್ತಿದ್ರು ಅವರ ಹಾಡಲ್ಲಿ. ಅವರು ಇವತ್ತು ಏನು ಆಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಅವರ ಶ್ರೀಮತಿಯವರು
ಶೋಭಾ ಮೇಡಮ್ ಅವರು ಪೊನ್ನಂಪೇಟೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅವರು ಸಹ ಅಷ್ಟೇ ಬಹಳ ಉತ್ತಮವಾಗಿ ಹಾಡುವಂತಹ ಒಬ್ಬ ಪೊಲೀಸ್ ಸಿಬ್ಬಂದಿ ಅಧಿಕಾರಿಯವರು. ಹಾಗೆಯೇ ಇದೇ ಗೋಣಿಕೊಪ್ಪ ಠಾಣೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮೆಲ್ಲರ ಆತ್ಮೀಯರಾದಂಥ PK ರಾಜು ಸರ್ ಅವರು CI ಆಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅವರು ಸಹ ಬಹಳ ಮಧುರ ಕಂಠದಿಂದ ಹಾಡುತ್ತಿದ್ದರು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಪೊನ್ನಂಪೇಟೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಹಾಡಿದಂಥ ಒಬ್ಬ ವ್ಯಕ್ತಿ. ಅವರು ಒಬ್ಬರು ಕಲಾವಿದರು, ಸ್ಲೋ ಡ್ಯಾನ್ಸರ್ ಅವರು. ಇದೆಲ್ಲ ನಾವು ಮೆಲುಕು ಹಾಕುವಂಥದ್ದು ಏನು ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ನಾವು ಅವರೊಂದು ಸ್ಟ್ರಿಕ್ಟ್ ಆಗಿರ್ತಾರೆ, ಇರಲೇಬೇಕು ಅವರು ಹೇಳುವಂಥ ಭಾವನೆ ಸಾರ್ವಜನಿಕರಲ್ಲಿದೆ. ಅದಲ್ಲ, ಅವರ ಮನಸ್ಸು ಬಹಳ ಸೂಕ್ಷ್ಮವಾದ ಮನಸ್ಸು ಅವ್ರದ್ದು. ಅದೇ ರೀತಿಯಲ್ಲಿ ನನ್ನೊಬ್ಬ ಸ್ನೇಹಿತರಿದ್ದಾರೆ, ಚಂದ್ರಶೇಖರ್ ಅಂತೇಳಿ. ಅವರು ಮಡಿಕೇರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅವರು ಈಗ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಣ್ಣ ವಯಸ್ಸಲ್ಲಿ ನಮ್ಮ ಗಣಪತಿ ಉತ್ಸವದಲ್ಲಿ ತಲೆಯಲ್ಲಿ ಗಣಪತಿಯನ್ನು ಹೊತ್ಕೊಂಡು ಬಂದಂಥವರು. ಅವರಿಗೆ ಆ ಸಂದರ್ಭದಲ್ಲಿ ಈ ಹಾಡು ಅಂದರೆ ಜೋರಾಗಿ ಹಾಡಾಗಬೇಕು, ಅದು ಬಹಳ ಇಷ್ಟ. ಬಟ್ ಈಗ ಅವರ ಮನಸ್ಥಿತಿ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಅದು ಚೇಂಜ್ ಆಗಿರ್ಬೋದು. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ, ದಸರಾಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಈ ಕ್ಷೇತ್ರದ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ AS ಪೊನ್ನಣ್ಣ ಸರ್ ಅವರು 75 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ದಶಮಂಟಪಗಳಿಗೆ ನಾವು ಈಗ ಹಣ ಸಂಗ್ರಹಣೆ ಮಾಡುವ ಬ್ಯುಸಿಯಲ್ಲಿದ್ದೀವಿ. ಬಹಳ ಕಷ್ಟದಲ್ಲಿ ಹಣ ಸಂಗ್ರಹಣೆ ಮಾಡ್ತಿದ್ದೀವಿ. ಸರ್ಕಾರ ಎಷ್ಟು ಹಣ ನೀಡುತ್ತೆ ಅಷ್ಟೇ ಹಣವನ್ನು ನಮ್ಮ ಈ ವ್ಯಾಪ್ತಿಯ ರೈತಾಪಿ ವರ್ಗದವರು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿ ಈ ಗೋಣಿಕೊಪ್ಪ ದಸರಾಕ್ಕೆ ಸುಮಾರು 75ರಿಂದ 80 ಲಕ್ಷದಷ್ಟು ಅನುದಾನ ನಮ್ಮ 10 ಮಂಟಪಗಳಿಗೆ ನೀಡಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ವೇದಿಕೆಯ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತು ಇವತ್ತು ಒಂದು ಸಂದರ್ಶನ ನೋಡಿದ್ದೆ, ಕೊಡಗು ದನಿಯ ಜಗದೀಶ್ ಅವರು ನಮ್ಮ ಕೊಡಗು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಕೇಶವ ಕಾಮತ್ ಅವರ ಒಂದು ಸಂದರ್ಶನ ಮಾಡಿದ್ರು. ಅವರ ಮಾತುಗಳು ಬಹಳ ಇಷ್ಟ ಆಯಿತು ನನಗೆ. ಈ ದಸರಾ, ಮೊದಲ ದಸರಾ ಕೇವಲ 14,000 ರೂಪಾಯಿಯಲ್ಲಿ ಈ ಒಂದು ದಸರಾ ನಡೆಸಿದ್ದೀವಿ. ಈಗ ಅದು 75 ಲಕ್ಷಕ್ಕೆ ಬಂದು ತಲುಪಿದೆ. ಈ 75 ಲಕ್ಷ ತಲುಪಿಸುವಲ್ಲಿ ಸಹಕರಿಸಿದ ಹಲವಾರು ನಮ್ಮ ಶಾಸಕರುಗಳಿಗೆ ಅವರಿಗೂ ಧನ್ಯವಾದಗಳನ್ನು ತಿಳಿಸಿದರು. ನಿಜಕ್ಕೂ ಅದು ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಆಗಿತ್ತು. ಇದು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮಂಥವರಿಗೆ ಅದು ಗೊತ್ತಾಗಬೇಕು, ಯುವಕರಿಗೆ ಅದು ಗೊತ್ತಾಗಬೇಕು. 14,000ದಿಂದ ಇವತ್ತು 75 ಲಕ್ಷಕ್ಕೆ ಈ ಅನುದಾನ ಬಂದಿದೆ ಅಂತ ಹೇಳುವಾಗ ಈ ಗೋಣಿಕೊಪ್ಪ ದಸರಾ ಎಷ್ಟು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳುವಂಥದ್ದನ್ನು ತಾವೆಲ್ಲರೂ ಭಾವಿಸಬೇಕಾಗ್ತದೆ ಆತ್ಮೀಯರೇ. ಮತ್ತು ನಾನು ಈ ವೇದಿಕೆಯ ಮುಖಾಂತರ ಕಡೆಯದಾಗಿ ನಮ್ಮ ಯುವಕರಿಗೆ, ಮಹಿಳೆಯರಿಗೆ, ಎಲ್ಲ ಜನರಿಗೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಈಗ ಸ್ಮಾರ್ಟ್ಫೋನ್, ಮೊಬೈಲ್ ಇಲ್ಲದ ಮನುಷ್ಯರು ಯಾರೂ ಇಲ್ಲ. ಎಲ್ಲರೂ 24 ಗಂಟೆ ಮೊಬೈಲ್ನಲ್ಲೇ ಇರ್ತಾರೆ. ಆತ್ಮೀಯರೇ, ವಿದ್ಯಾರ್ಥಿಗಳು, ಯುವಕರು ಈ ಮೊಬೈಲ್ನಿಂದ ಎಷ್ಟೊಂದು ಸಮಸ್ಯೆಗೆ ಈಡಾಗ್ತಾರೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಪೋಷಕರು ಸ್ವಲ್ಪ ಗಮನ ಹರಿಸಬೇಕು. ಈಗ ಹಲವಾರು ಆ್ಯಪ್ಗಳಿದೆ ಮೊಬೈಲ್ ಫೋನ್ಗಳಲ್ಲಿ. ಮಕ್ಕಳಿಗೆ ಒಂದು ಆ್ಯಪ್, ಪಾಕೆಟ್ ಮನಿ ಅಂತ ಹೇಳುವಂಥ ಒಂದು ಆ್ಯಪ್, ಅದು ಯಾರು ನಡೆಸ್ತಿದ್ದಾರೆ, ಏನು ನಡೆಸ್ತಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಮಕ್ಕಳು ಅವರ ದಿನನಿತ್ಯ ಖರ್ಚಿಗೆ ಫಸ್ಟು ಒಂದು 300 ರೂಪಾಯಿ ಸಾಲ ಪಡೀತಾರೆ. ಸಾಲ ಪಡೆದ ನಂತರ ಅದನ್ನು ಹೇಗಾದರೂ ಮಾಡಿ ತಂದೆ ತಾಯಿ ಅಲ್ಲಿಂದ ಎಲ್ಲ ವಸೂಲು ಮಾಡಿ ಕಟ್ಕೊಳ್ತಾರೆ. ಪುನಃ ಮಕ್ಕಳಿಗೆ ಆಸೆ ಬರುತ್ತೆ. ಪುನಃ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು 2,000 3,000 ಹಣ ಪುನಃ ಲೋನ್ ತಗೊಳ್ತಾರೆ. ಅವರು ಈಸಿಯಾಗಿ ಕೊಟ್ಬಿಡ್ತಾರೆ. ಆ ಆ್ಯಪ್ ಇನ್ಸ್ಟಾಲ್ ಮಾಡುವಾಗಲೇ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಕ್ಕಳು ತಮ್ಮ ಐಡೆಂಟಿ ಕಾರ್ಡುಗಳು, ಅವರ ಎಲ್ಲ ಡೀಟೇಲ್ಸ್ಗಳನ್ನು ಕಳಿಸಿ
ನಮ್ಮ ಎಲ್ಲ ಕಾಂಟೆಂಟ್ಗಳು ನಮ್ಮ ಏನು ಗ್ಯಾಲರಿಯಲ್ಲಿ ಏನಲ್ಲಿದೆ ಎಲ್ಲವೂ ವಂಚಕರ ಕೈ ಸೇರುವಂಥದ್ದು. ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ 3,000ಕ್ಕೆ ಮಕ್ಕಳಿಗೆ ಕಟ್ಟಕ್ಕಾಗಲ್ಲ, ಬಡ್ಡಿ ಬೆಳೆದು 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 10, 20, 30 ಸಾವಿರಗಳು ಆಗುವವರೆಗೂ ಅವರು ಏನೂ ಮಾಡಲ್ಲ. ನಂತರ ಅವರು ಅವರ ವಂಚನೆ ಶುರು ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಈ ಮಕ್ಕಳ ಚಿತ್ರವನ್ನು ತಗೊಂಡು ಅವರನ್ನು ನಗ್ನವಾಗಿ ಮಾಡಿ ಫಸ್ಟು ಅವರಿಗೆ ಒಂದು ಸಂದೇಶವನ್ನು ಕಳಿಸಿ, ನೀವು ಆ 30,000 ರೂಪಾಯಿಯನ್ನು ನಮಗೆ ಕಳಿಸದಿದ್ದರೆ ಇದನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ನಾವು ಈ ಇದನ್ನು ನಿಮ್ಮ ಈ ಇದನ್ನು ಕಳಿಸ್ತಿದ್ದೀವಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕಳಿಸಿ ಮಕ್ಕಳನ್ನು ಎದುರಿಸಿ, ಕೆಲವು ಧೈರ್ಯವಂತ ಮಕ್ಕಳು ಏನೆಲ್ಲೋ ಮಾಡಿ ಏನಾದರೂ ಮಾಡ್ತಾರೆ. ಇನ್ನು ಬಹಳಷ್ಟು ಮಕ್ಕಳು ಆತ್ಮಹತ್ಯೆಗೆ ಮೊರೆ ಹೋಗ್ತಾರೆ. ತಾವುಗಳು ಪೋಷಕರು ನಿಜಕ್ಕೂ ಇದರಲ್ಲಿ ಎಚ್ಚರ ಇರಬೇಕು. ಅದೇ ರೀತಿಯಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಇದೇ ಗೋಣಿಕೊಪ್ಪ ನಗರದಲ್ಲಿ. ಒಬ್ಬ ಪ್ರಖ್ಯಾತಿ ಡಾಕ್ಟ್ರ್, ಅವರ ಕಾಂಟ್ಯಾಕ್ಟಿಗೆ ಒಂದು ಮೆಸೇಜ್ ಬಂತು. ಅವರ ಕಾಂಟ್ಯಾಕ್ಟಲ್ಲಿ ನಾನೂ ಇದ್ದೆ. ನನಗೆ ಅರ್ಜೆಂಟ್ ಇದೆ, ಒಂದು 65,000 ರೂಪಾಯಿ ಹಾಕಿ 2 ಗಂಟೆಯಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳುವಂಥ ಒಂದು ಸಂದೇಶ. ಇಲ್ಲಿ ಹಲವಾರು ಜನರಿಗೆ ಅದು ಬಂದಿದೆ. ಬಂದಾಗ ನಾನು ಇಮಿಡಿಯೇಟ್ ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫೋನ್ ಸ್ವಿಚ್ ಆಫ್ ಬಂತು. ಮತ್ತು ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ಹಂಗೆ ಇಟ್ಕೊಂಡೆ. 2 ದಿನ ಕಳೆದು ಡಾಕ್ಟ್ರು ಸರ್ ನನ್ನ ಅಂಗಡಿಗೆ ಬಂದರು, ನನ್ನ ಕಸ್ಟಮರ್ ಅವರು. ಬಂದಾಗ ನಾನು ಕೇಳಿದೆ, ಮೇಡಮ್ ಹಿಂಗೆ ಇದಿತ್ತು ಅಂತ. ಆಗ ಅವರು ವಿಚಾರ ತಿಳಿಸಿದ್ರು. ಅವರ ಮಗಳು ಡಾಕ್ಟ್ರೇ. ಈ ಮೆಸೇಜ್ ಕಂಡೊಡನೆ ಮಗಳು 95,000 ರೂಪಾಯಿ ತಾಯಿ ಅಕೌಂಟಿಗೆ ಹಾಕಿದ್ರು. ಅದೇ ರೀತಿಯಲ್ಲಿ ಅವರ ಸ್ನೇಹಿತರು 2-3 ಜನ ಸೇರಿ ಒಂದು 4-4.5 ಲಕ್ಷದಷ್ಟು ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ರು. ಆದರೆ ಆ ದುಡ್ಡು ಆ ವಂಚಕರ ಕೈ ಸೇರಿದೆ. ಅದರಿಂದ ತಾವೆಲ್ಲರೂ ಎಚ್ಚರದಲ್ಲಿರಿ. ಇದು ನಾನು ಈ 47ನೇ ಕಾವೇರಿ ದಸರಾ ಉತ್ಸವದಲ್ಲಿ ತಮಗೆಲ್ಲರಿಗೂ ನೀಡುವಂಥ ಒಂದು ಸಂದೇಶವಾಗಿದೆ. ತಾವು ಬಹಳ ಎಚ್ಚರವಾಗಿರಿ ಅಂತ ಹೇಳುತ್ತಾ ನನ್ನನ್ನು ಕರೆಸಿ 2 ಮಾತನಾಡಲು ಅವಕಾಶ ಕೊಟ್ಟಂತಹ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ, ಜೊತೆಗೆ ಈ ಒಂದು ಕಾವೇರಿ ದಸರಾ ಸಮಿತಿಯಲ್ಲಿ ಈ ಸಾಂಸ್ಕೃತಿಕ ವೈಭವವನ್ನು ಸಾರುವಲ್ಲಿ ದಶಮಂಟಪಗಳ ಒಂದು ಪಾತ್ರ ಏನಿದೆ ಅದರ ಬಗ್ಗೆ ವಿವರಿಸಿದಂಥ ದಶಮಂಟಪ ಸಮಿತಿ ಅಧ್ಯಕ್ಷರಾದ ಸಾಜು ಅಚ್ಯುತ್